ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಮರಾಠಿಯವರು ಇರ್ಬೋದು, ಅವರೆಲ್ಲ ನಮ್ಮ ಕನ್ನಡಿಗರೇ. ನಾವು ಅವರ ಸೌಲಭ್ಯವನ್ನ ಅವರ ರಕ್ಷಣೆ ಮಾಡೋಂಥದ್ದು, ಅವ್ರಿಗೆ ಐಕ್ಯತೆಯಿಂದ ಒಟ್ಟಿಗೆ ಕೆಲಸ ಮಾಡ್ಕೊಳ್ಳುವಂಥದ್ದು ನಮ್ಮ ಡ್ಯೂಟಿ. ನಮ್ಮ ನೀರು ಕುಡಿತಾ ಇದ್ದಾರೆ, ನಮ್ಮ ಗಾಳಿ ಕುಡಿತಾ ಇದ್ದಾರೆ, ನಮ್ಮ ಭೂಮಿಲಿದ್ದಾರೆ, ನಮ್ಮ ಜಮೀನು ವ್ಯವಸಾಯ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀರಾವರಿ ಒದಗಿಕೊಟ್ಟಿದ್ವಿ. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. ನಾಳೆ ಬೆಳಗ್ಗೆ ಮಾಡ್ತಾ ಇದ್ದೀವಿ. ಎಲ್ಲ ಶಾಸಕರು ಎಲ್ಲ ಇರಬೇಕು. ಸೊ ಇವತ್ತು ಇನ್ನೊಂದು ಗಂಟೆಗೆ 2 ಗಂಟೆ ಒಳಗಡೆ ಎಲ್ಲ ನಮ್ಮ ಲಿಸ್ಟು ಈಚೆ ಅಫಿಷಿಯಲ್ ಆಗಿ ಸರ್, ಲೋಕಸಭೆ ಸ್ಕ್ರೀನಿಂಗ್ ಕಮಿಟಿ ಸರ್ ಇವತ್ತು ಟೆಂಟೇಟಿವ್ಲಿ ಲಿಸ್ಟ್ ಹೊರಡುತ್ತೆ ಸರ್. ಈಗ ನಾನು ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಇಲ್ಲಿ ಬರ್ತಾರೆ. ಈಗ ನಾನು ಚೀಫ್ ಮಿನಿಸ್ಟರ್ ಒಂದು ರೌಂಡ್ ಮೀಟಿಂಗ್ ಮಾಡಿದ್ದೀವಿ. ಬಹುತೇಕ ಹೆಚ್ಚು ಕಮ್ಮಿ ಒಂದು ಸ್ಟೇಜ್ಗೆ ತಗೊಂಡು ಹೋಗ್ತೀವಿ. ಇದಾದ್ಮೇಲೆ ನಾವು ಸೆಂಟ್ರಲ್ ಸ್ಕ್ರೀನಿಂಗ್ ಸರ್ ಹೈಕಮಾಂಡ್ ಇಂದ ಹೆಸರು ಬರುತ್ತಾ ಅಥವಾ ರಾಜ್ಯದಲ್ಲಿ ರೆಫರ್ ಮಾಡ್ತೀರಾ ಸರ್? ರಾಜ್ಯಸಭೆಗೆ ಎಲ್ಲ ಹೇಳಿ. ರಾಜ್ಯಸಭೆಗೆ ಹೈಕಮಾಂಡ್ ಇಂದ ಹೆಸರುಗಳೇನಾದ್ರೂ ಸೂಚಿಸ್ತಾರಾ ಅಥವಾ ತಾವೇನಾದ್ರೂ ರೆಫರ್ ಮಾಡ್ತೀರಾ ಸರ್? ನಾವು ರೆಫರ್ ಮಾಡ್ತೀವಿ, ತೀರ್ಮಾನ ಮಾಡೋದು ಅವರು. ಸರ್, ಬೆಳಗಾವಿಯಲ್ಲಿ MES ಮತ್ತೆ ಪುನಾಟಿಕೆ ಮಾಡ್ತಾ ಇದ್ದಾರೆ. ಬೆಳಗಾವಿ ಬಳಿ MES ಕಚೇರಿಯನ್ನು ಓಪನ್ ಮಾಡಬೇಕು ಅಂತ ಮಹಾರಾಷ್ಟ್ರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೋಡ್ರಿ, ನಮ್ಮ ಕನ್ನಡ, ನಮ್ಮ ಭೂಮಿ, ನಮ್ಮ ಭಾಷೆ, ನಾವು ನಮ್ಮ ಅಲ್ಲಿರೋಂಥ ಎಲ್ಲ ಮರಾಠಿಯವರು ಇರ್ಬೋದು, ಅವರೆಲ್ಲ ನಮ್ಮ ಕನ್ನಡಿಗರೇ. ಮರಾಠಿ ಭಾಷೆ ಮಾಡೋರೆಲ್ಲ ನಮ್ಮ ಕರ್ನಾಟಕದವರು, ಕನ್ನಡಿಗರು. ನಾವು ಅವರ ಸೌಲಭ್ಯವನ್ನ ಅವರ ರಕ್ಷಣೆ ಮಾಡೋಂಥದ್ದು, ಅವ್ರಿಗೆ ಐಕ್ಯತೆಯಿಂದ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಡ್ಯೂಟಿ. ಏನೇನು ಬೇಕೋ ಅವ್ರಿಗೆ ಫೆಸಿಲಿಟೀಸ್ ನಾವು ಹಿಂದೆ ಮಾಡಿಕೊಟ್ಟಿದ್ದೀವಿ. ನಮ್ಮ ನೀರು ಕುಡಿತಾ ಇದ್ದಾರೆ, ನಮ್ಮ ಗಾಳಿ ಕುಡಿತಾ ಇದ್ದಾರೆ, ನಮ್ಮ ಭೂಮಿಲಿದ್ದಾರೆ, ನಮ್ಮ ಜಮೀನು ವ್ಯವಸಾಯ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀರಾವರಿ ಒದಗಿಕೊಟ್ಟಿದ್ದೀವಿ. ಮೊನ್ನೆ ಬೆಳಗಾಂನಲ್ಲಿ ಆ ಭಾಗದ ರೂರಲ್ ಭಾಗಕ್ಕೆ ಅನುಕೂಲ ಆಗಲಿ ಅಂತೇಳಿ 900 ಕೋಟಿ ರೂಪಾಯಿದು ಅವರ ಜಮೀನುಗಳಿಗೆ ಬದುಕಿಗೋಸ್ಕರ ಕೆರೆಗಳ ತುಂಬಕ್ಕೆ ಒಂದು ಯೋಜನೆ ಕೂಡ ಈ ಬಜೆಟ್ ಇವತ್ತು ಅನೌನ್ಸ್ ಆಗ್ತದೆ. Sir, Karnataka High Court has given the government another deadline about the inquiry commission that was formed on the 40% commission charges. It says that it should be finished within 6 weeks or 100% will sanction. We respect the sentiment of the High Command. We look into it. ಸರ್, ಶಾಮನೂರು It is not my duty. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.